ಬೆಳ್ತಂಗಡಿ ಪೊಲೀಸರು ಸಮೀರು ಮನೆಗೆ ಸರ್ಚ್ ವಾರೆಂಟ್ ಹಿಡ್ಕೊಂಡು ಬಂದು ರೇಡ್ ಮಾಡಿದ್ರೆ ಈ ಮಟ್ಟಣ್ಣ ಬಂದು ಅದು ರೇಡ್ ಅಲ್ಲ ರೀ ಅಂತಾನೆ. ಪೊಲೀಸರು ಬೆಳ್ತಂಗಡಿಯಿಂದ ಸಮೀರು ಮನೆಗೆ ಕಾಪಿ ಕುಡ್ಕೊಂಡು ಹೋಗೋದಕ್ಕೆ ಬಂದಿದ್ದ. ಇವರಿಬ್ರು ಒಳಗೆ ಸೇರ್ಕೊಂಡು ಬೋಲ್ಟ್ ಹಾಕೊಂಡು ಅಂಥದ್ದೇನ್ ಮಾಡ್ತಿದ್ರು ಅಂತ ಅಂದ್ಬಿಡೋದ. SID ಪೊಲೀಸರು ಕಾರದು ಎದುರು ಕೂರಿಸ್ಕೊಂಡು ಕೂಡಲೇ ಎಲ್ಲಾ ಕಡೆ ಒದ್ದೆ. ಅದು ಯಾರೋ ಸುಮಂತ ಅನ್ನೋ ಹುಡುಗನೂ ಇನ್ವೈಟ್ ಮಾಡಿದ್ದಂತಲ್ಲ ನೀನು. ಮಟ್ಟಣ್ಣ ಹೇಳ್ಕೊಟ್ಟಂಗೆ ವಿಡಿಯೋ ಮಾಡಿದ್ರೆ ನಮ್ಮ ತಿಮ್ರೋಡಿ ಅಂಕಲ್ ಕಾಸು ಕೊಡ್ತಾರೆ, ಊಟ ಬೀಡಿ ಬೆಂಕಿ ಕೊಟ್ಟ ಹಂಗೆ ತಿಂದು ಹೆಂಗೋ ವಿಡಿಯೋ ಮಾಡಿದ್ದಕ್ಕೆ ಇವಾಗ SID ಅವ್ರು ಹಿಂಗೆ ಕಕ್ಕಿಸ್ತಿರೋ. ಆಮೇಲೆ ಈ ಸುಮಂತ್ ಮಾತಾಡ್ತಾ ಆ ನ್ಯೂಸ್ ಅಲರ್ಟ್ ಚಂದನ್ ಗೌಡದ್ ಲಾಡಿ ಹೇಳ್ಬಿಟ್ಟ. ಇವಾಗ ಎಲ್ಲ ಬೆತ್ತಲೆ ಈ ಬೂರ್ಡೆ ಗ್ಯಾಂಗಿನ ಅಪಭ್ರಂಶಗಳಿಗೆ ಮಾನ ಮರ್ಯಾದೆಯ ಸ್ಪೆಲ್ಲಿಂಗು ಗೊತ್ತಿಲ್ಲ ಅನ್ಸುತ್ತೆ. ಬೈಯೋದಕ್ಕೆ ಇವುಗಳಿಗೆ ಪದಗಳೇ ಸಾಕಾಗೋದಿಲ್ಲ. ಇವಕ್ಕೆ ಎಷ್ಟು ಗುದ್ರು ಪಾಪನೂ ಬರಲ್ಲ. ಅದಕ್ಕೆ ನನಗೆ ಪ್ರಾಪರ್ಗಳು ಕಾಡ್ತಿಲ್ಲ ಇದ್ರ ಬಗ್ಗೆ. ಅಲ್ಲ, ಈ ಬೆಳ್ತಂಗಡಿ ಪೊಲೀಸರು ಸಮೀರು ಮನೆಗೆ ಸರ್ಚ್ ವಾರೆಂಟ್ ಹಿಡ್ಕೊಂಡು ಬಂದು ರೇಡ್ ಮಾಡಿದ್ರೆ ಈ ಮಟ್ಟಣ್ಣ ಬಂದು ಅದು ರೇಡ್ ಅಲ್ಲ ರೀ ಅಂತಾನೆ. ಹಂಗಾದ್ರೆ ಪೊಲೀಸರು ಬೆಳ್ತಂಗಡಿಯಿಂದ ಸಮೀರು ಮನೆಗೆ ಕಾಪಿ ಕುಡ್ಕೊಂಡು ಹೋಗೋದಕ್ಕೆ ಬಂದಿದ್ದ ಏನು ಅಂತ ಮಾತಾಡ್ತಾನೆ ನೀವಯ್ಯ. ಆಮೇಲೆ ನೀವು ಈ ಮಟ್ಟಣ್ಣ ಡೈಲಾಗ್ಗಳು ಕೇಳಬೇಕು. ಅಪಪ್ರಚಾರ ಅಂತಾರೆ, ಅಪಪ್ರಚಾರ ಅನ್ನೋದೇ ಅಪಪ್ರಚಾರ. ಷಡ್ಯಂತ್ರ ಅಂತಾರೆ, ಷಡ್ಯಂತ್ರ ಅನ್ನೋದೇ ಷಡ್ಯಂತ್ರ ಅನ್ನತ್ತೆ. ಇವನಿಗೆ ಬ್ರೈನ್ಗೂ ನಾಲ್ಗೆಗೂ ಒಂದು ಕನೆಕ್ಷನ್ ಇರುತ್ತಲ್ಲ, ಅದೇ ಕಟ್ಟಾಗ್ಬಿಟ್ಟಿದೆ ಅನ್ಸುತ್ತೆ. ಅಪಪ್ರಚಾರ ಅನ್ನೋದೇ ಒಂದು ಅಪಪ್ರಚಾರ. ಷಡ್ಯಂತ್ರ ಅಂತ ಇದ್ರೆ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ. ಅಲ್ಲ, ಈ ಸಮೀರ ಅನ್ನೋ ಬೊಡ್ಡಿ ಹೈದ ಪೊಲೀಸರು ತನಿಖೆಗೆ ಸರಿಯಾಗಿ ಕೋಆಪರೇಟ್ ಮಾಡ್ತಿಲ್ವಂತೆ. ಇವನು ಅದೇನೇನೋ ಸುಳ್ಳು ಹೇಳ್ಕೊಂಡು ಒಂದು ವಿಡಿಯೋ ಮಾಡುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಬೆಳ್ತಂಗಡಿ ಪೊಲೀಸರು ಇವನು ವಿಚಾರಣೆ ಮಾಡಿದ್ರಲ್ಲ, ಆವಾಗ ಈ ವಿಡಿಯೋ ಮಾಡೋದಕ್ಕೆ ಯೂಸ್ ಮಾಡಿರೋ ಲ್ಯಾಪ್ಟಾಪು, ಸಿಸ್ಟಮು, ಕ್ಯಾಮ್ರಾ, ಮೊಬೈಲ್ಸು ಎಲ್ಲ ತಂದು ಕೊಡು ಅಂತ ಹೇಳಿದ್ರಂತೆ. ಅದಕ್ಕೆ ಇವನು ಎಲ್ಲ ಬೆಂಗಳೂರಲ್ಲಿ ಇದಾವೆ ಸಾರ್, ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಕಡೆ ಬಂದವನು. ಆ ಕಡೆ ತಲೆ ಹಾಕಿ ಮಲಗಿಲ್ಲ. ಪೊಲೀಸರು ವೇಟ್ ಮಾಡೋಷ್ಟು ಮಾಡಿ ಇದು ವಾಪಸ್ ಬರೋ ಗಿರಾಕಿ ಅಲ್ಲ ಅಂತ ಹೇಳ್ಬಿಟ್ಟು ಸರ್ಚ್ ವಾರೆಂಟ್ ಹಿಡ್ಕೊಂಡು ಹುಡುಕೊಂಡು ಬಂದವ್ರೆ. ಇಲ್ಲಿ ನೋಡಿದ್ರೆ ಆಸಾಮಿ ಮನೆ ಒಳಗೆ ಸೇರ್ಕೊಂಡು ಬಾಗ್ಲೇ ತೆಗಿತಾ ಇಲ್ಲ. ಇದ್ರ ಕಳ್ಳಾಟ ಎಲ್ಲ ಗೊತ್ತಲ್ಲ ಪೊಲೀಸರಿಗೆ. ಅಲ್ಲೇ ನಿಂತ್ಕೊಂಡು ಒಂದು ಫೋನ್ ಮಾಡವ್ರೆ. ಈ ಕಳ್ಬೇಕು ಒಳಗೆ ಇದೆ, ಲೇ ನಿನ್ನ ಆಟ ಎಲ್ಲ ಕಂಡಿದ್ದೀ ತೆಗ್ಯೋ ಬಾಗ್ಲ ಅಂದವ್ರೆ. ಆಯ್ತು ಬುಡಿ ಸಾರ್ ಅಂತ ಇವನು ಬಾಗಿಲು ತೆಗೆದವ್ರೆ. ಅದೇ ಟೈಮ್ಗೆ ಈ ಮಟ್ಟಣ್ಣನು ಅಲ್ಲೇ ಉಳ್ಳು ನಕ್ಕೊಂಡು ಪ್ರತ್ಯಕ್ಷ ಆಗ್ಬಿಡದ. ಇದನ್ನ ನೋಡ್ಬಿಟ್ಟು ಅಲ್ಯಾರೋ ಈ ಸಮೀರು ಮನೆಯಲ್ಲಿ ಮಟ್ಟಣ್ಣ ಏನ್ ಮಾಡ್ತಿತ್ತು, ಇವರಿಬ್ರು ಒಳಗೆ ಸೇರ್ಕೊಂಡು ಬೋಲ್ಟ್ ಹಾಕೊಂಡು ಅಂಥದ್ದೇನ್ ಮಾಡ್ತಿದ್ರು ಅಂತ ಅಂದ್ಬಿಡೋದ. ಛೇ ಹಂಗೆಲ್ಲ ಮಾತಾಡಬಾರ್ದು ಕೊಂಡ್ರಪ್ಪ. ಅಂಥದ್ದೆಲ್ಲ ಏನೂ ಇಲ್ಲ. ಪೊಲೀಸರು ರೇಡ್ ಮಾಡೋಕ್ಕೆ ಅಂತ ಬಂದವ್ರೆ. ಅದು ಗೊತ್ತಾದಾಗ ಪಾಪ ಸಮೀರು ಒಬ್ಬನೇ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಸಪೋರ್ಟ್ಗೆ ಅಂತ ಬಂದಿರೋದು ಅಷ್ಟೇ. ಇದು ಈ ಪವರ್ ಟಿವಿಲಿ ಯಾರೋ ಒಬ್ರು ಕೂತ್ಕೊಂಡು ಈ ಮಟ್ಟಣ್ಣ ಆ ಟೈಪು ಅಂತ ಹೇಳಿದ್ದನ್ನ ಕೇಳ್ಕೊಂಡು ನೀವು ಈ ಟೈಪ್ ಎಲ್ಲ ಯೋಚನೆ ಮಾಡಬಾರ್ದು. ಕೊಳಕು ಮನಸ್ಸುಗಳಿಗೆ ಎಲ್ಲ ಕೊಳಕಾಗೆ ಕಾಣುತ್ತೆ. ಇರಲಿ, ಹಿಂಗೆ ಬಂದ ಮಟ್ಟಣ್ಣ ಸುಮ್ಮನೆನೂ ಇರಲಿಲ್ಲ. ಪೊಲೀಸರು ಮಹಾಜರು ಮಾಡಿದ ರೀತಿ ರಿವಾಜು ಸೂಪರು, ಹಿಂಗೆ ಯಾಕೆ ಅವಾಗ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತೀನಿ. ನೋಡ್ತಾ ಇದ್ದೆ ನಾನು, ಬೆಳಗ್ಗೆ ಅಂತಾನೆ ಇದ್ದೆ. FSL ಅವರು ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತಗೊಂಡು ಬಂದು ಏನು FSL ಕಿಟ್ ತಗೊಂಡು ಬಂದು ಇಬ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬೇಸರ ಯಾಕೆ ಆಯ್ತು ಅಂತ ಹೇಳಿದ್ರೆ, ಅದನ್ನೆಲ್ಲ ನೋಡಿದ್ರೆ 13 ವರ್ಷದ ಹಿಂದೆ ಆನೆ ಮಾವುತ ಪ್ರಕರಣ ಆದಾಗ 2 ಹೆಣ ಬಿದ್ದಿದೆ. ಒಂದೇ ಒಂದು FSL ಅವರು ಅಲ್ಲಿ ಬರಲಿಲ್ಲ, ಒಂದು ಫಿಂಗರ್ ಪ್ರಿಂಟ್ ಸದ್ಯಕ್ಕೆ ತಗೊಳ್ಳಿಲ್ಲ. ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳಿಲ್ಲ. ನೋಡಿ, ಇಷ್ಟೊಂದು ಪ್ರೊಫೆಷನಲ್ ಆಗಿ ಮಾಡಿದ್ರಿ ಈ ಸುಳ್ಳು ಕೇಸನ್ನ. 13 ವರ್ಷದ ಹಿಂದೆ ಆನೆ ಮಾವತನ ಡಬಲ್ ಮರ್ಡರ್ ಕೇಸ್ನಲ್ಲಿ ರುಬ್ಬುಗುಂಡು ಜಡ್ಜಿದ ಅಲ್ಲೇ ಬಿದ್ದಿದೆ, ಬ್ಲಡ್ ಸ್ಟೇನ್ ಇದ್ದೇ ಬಿದ್ದಿದೆ, ಅದನ್ನ ಮಾಡ್ಲಿಲ್ಲ ಅಂತ ಹೇಳಿ ಅದು ಬೇಜಾರಾಯ್ತು. ಇವಾಗ ಇದೆಲ್ಲ ಆಗ್ತಿರೋದು ಧರ್ಮಸ್ಥಳದ ಅಪಪ್ರಚಾರ ಮಾಡಿದ್ದಕ್ಕಲ್ವಂತೆ. ಅದೇನೋ ಸಮೀರು ವಿಡಿಯೋದಲ್ಲಿ ಪೊಲೀಸರಿಗೆ ಕೆಟ್ಟ ಹಾಕೊಳಕು ಬಳಸಿ ಬೈದು ಬಿಟ್ಟಿದ್ದಂತೆ, ಅದಕ್ಕಂತೆ. ಇದು ನಿಜ ಅಲ್ಲ. ಧರ್ಮಸ್ಥಳವನ್ನ ಅಪಪ್ರಚಾರ ಮಾಡಿದ ಕೇಸನ್ನ ಇಷ್ಟು ಡೀಸೆಂಟ್ ಆಗಿ, ಇಷ್ಟು ವಿನಯಪೂರ್ವಕವಾಗಿ ತನಿಖೆ ಮಾಡೋಕ್ಕಾಗತ್ತಾ? ಕುಂಡಿ ಮೇಲೆ 4 ಬಾರ್ಸೇ ತನಿಖೆ ಮಾಡಬೇಕು, ಕಾರ್ ಪುಡಿ ಅರ್ಧೇ ಮಾತಾಡಿಸ್ಬೇಕು. ಅಂತ ಸೀರಿಯಸ್ ಕೇಸನ್ನ ಹಿಂಗೆಲ್ಲ ನಾಜೂಕಾಗಿ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಹೇಳಿ? ಅದು ಒಂದು ಇಡೀ ಸಮುದಾಯದ ಹೊಟ್ಟೆಗೆ ಬೆಂಕಿ ಹಾಕಿದ ಕೇಸು, ಒಂದು ಧರ್ಮಕ್ಷೇತ್ರದ ಭಕ್ತರ ಭಾವನೆಗಳಿಗೆ ಘಾಸಿ ಮಾಡಿದ ಕೇಸು. ಅದೇ ಸಾಧಾರಣವಾದ ಕೇಸ. ಇಷ್ಟು ಸಲೀಸಾಗಿ ತನಿಖೆ ಮಾಡಿ ಮುಗಿಸೋಕೆ
ಮಟ್ಟಣ್ಣ ಪೊಲೀಸ್ ಕೆಲಸ ಮಾಡಿದವರಲ್ಲ, ಅವ್ರಿಗೆ ಎಲ್ಲ ಗೊತ್ತು ಎಂಥ ಕೇಸ್ಗೆ ಹೆಂಗೆಲ್ಲ ಸರ್ವಿಸ್ ಕೊಡ್ತಾರೆ ಪೊಲೀಸರು ಅಂತ. ಅಂಥ ಸರ್ವಿಸ್ ತಗೊಳ್ಳೋದಕ್ಕೆ ಇಡೀ ಗ್ಯಾಂಗ್ ಜೊತೆ ಮಟ್ಟಣ್ಣನೂ ಪ್ರಿಪೇರ್ ಆಗಿದ್ದಾರೆ. ಅದನ್ನು ಯಾರೂ ತಪ್ಪಿಸೋದಕ್ಕಾಗೋದಿಲ್ಲ ಅಲ್ವಾ. ಇನ್ನು ನಮ್ಮ ಓದಿಕೆ ಅಥವಾ ಅಭಿಪಾಡು ಕೇಳಂಗೆ ಇಲ್ಲ ಬಿಡಿ. SID ಪೊಲೀಸರು ಕಾರದು ಎದುರು ಕೂರಿಸ್ಕೊಂಡು ಕೂಡಲೇ ಎಲ್ಲ ಕಡೆ ಒದ್ದೆ, ಬೆವರ್ತಿದ್ದಾನೋ ಸುಸು ಮಾಡ್ಕೋತಿದ್ದಾನೋ ಒಂದೂ ಗೊತ್ತಾಗ್ತಿಲ್ಲ. ಅದಕ್ಕೆ ಪಾಪ SID ಅವ್ರು ಕೂಲಾಗೆ ಮಾತಾಡ್ಸವ್ರೆ. ಯಾಕೋ ಅಭಿ ಏನೋ ಇದೆಲ್ಲ ಅಂದಿದ್ದೆ ತಡ ಎಲ್ಲ ಇವನೇ ಕಾರ್ಕೊಂಡ್ಬಿಟ್ಟವನೆ. ಸಾರ್ ನನ್ನ ಪಾಡಿಗೆ ನಾನಿದ್ದೆ ಸಾರ್, ಈ ಮಟ್ಟಣ್ಣನ ಮಾತು ಕೇಳ್ಕೊಂಡು ಒಂದು ವಿಡಿಯೋ ಮಾಡಿದೆ, ಅದು ನೋಡಿದ್ರೆ ಸಿಕ್ಕಾಪಟ್ಟೆ ವ್ಯೂಸ್ ಆಗೋಯಿತು. ಇವ್ರು ಕೂಡ ಖರ್ಚಿಗೆ ಒಂದಿಷ್ಟು ದುಡ್ಡು ಕೊಟ್ಟರು, ಹೆಂಗೂ ವ್ಯೂಸು ಲೈಕ್ಸು ಚೆನ್ನಾಗಿ ಸಿಗ್ತಿದೆ, ಜೊತೆ ಖರ್ಚಿಗೆ ಒಂದಿಷ್ಟು ದುಡ್ಡು ಸಿಗುತ್ತೆ ಅಂತ ಕಕ್ಕ ತಿನ್ನೋ ಕೆಲಸ ಮಾಡ್ಬಿಟ್ಟೆ ಸಾರ್ ಅಂತ ಕಣ್ಣೀರು ಹಾಕೊಂಡು ಓಲಾಡಿದ್ದಾರೆ. ಮೊನ್ನೆ ಸಮೀರ ಬಂದಾಗ ಫಾರ್ಚುನರ್ ಕಾರು ಜೊತೆಗೆ ಒಂದಿಬ್ರು ಲಾಯರು ಎಲ್ಲ ಬಿಲ್ಡಪ್ ಇತ್ತು. ಆದರೆ ಇವನಿಗೆ ಈ ಬೋರ್ಡೆ ಗ್ಯಾಂಗ್ನವ್ರು ಅಂಥ ಫೆಸಿಲಿಟಿ ಕೊಟ್ಟಂಗೆ ಕಾಣಿಸ್ತಿಲ್ಲಪ್ಪ. ಇದಕ್ಕೆ ಹೇಳೋದು ಚೆನ್ನಾಗಿದ್ದಾಗ ಕಮ್ಮಿ ಮೆರಿಬೇಕು ಅಂತ. ಇವಾಗ ನೋಡಿ ಯಾರು ಅಯ್ಯೋ ಪಾಪನೂ ಅಂತಿಲ್ಲ. ಸುಮ್ಮನೆ ಈ ವಿಡಿಯೋ ನೋಡಿ ಆಮೇಲೆ ಹೇಳ್ತೀನಿ. ಕಳೆದ 15ರಿಂದ 20 ವರ್ಷಗಳಿಂದ ಸೌಜನ್ಯ ಹೋರಾಟಗಾರರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಈ ಎಡವಟ್ ನನ್ನ ಮಗ ಸೌಜನ್ಯಗೋಸ್ಕರ 15-20 ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ ನಮ್ಮ ಹೋರಾಟಗಾರರು ಅಂತಾನೆ. ಅಲ್ಲ, ಸೌಜನ್ಯ ಸತ್ಯ 13 ವರ್ಷ ಆಗಿರೋದು. ಆ ಕಾಮನ್ ಸೆನ್ಸು ಬೇಡವಾ ಈ ಅಡ್ಕಸ್ಬಿಗೆ. ಇವಳು ರಿಪೋರ್ಟರ್ಗಳಂತೆ. ಮೊನ್ನೆ ಇದೇ ಓದಿಗೆ ಆದಂಗೆ ಒದೆ ಬಿದ್ದಾಗಲೇ ನಮ್ಮ ಮಟ್ಟಣ್ಣ ಬಂದು 3 ಪ್ರಮುಖ ಮಾಧ್ಯಮಗಳ ಪ್ರತಿನಿಧಿಗಳ ಮೇಲೆ ಹಲ್ಲೆ ಆಗ್ಬಿಟ್ಟಿದೆ ಅಂತ ಹರ್ಕೊಂಡಿದ್ದು. ಇವ್ರಿಗೆ ಅವತ್ತು ಒದೆ ಬಿದ್ದಿದ್ದು ಕೂಡ ಹಿಂಗೆ ಅಡ್ಡದಿಡ್ಡಿ ಮಾತಾಡಿದ್ದಕ್ಕೆ. ಆಟೋ ಡ್ರೈವರ್ಗಳದ್ದು ಡಿ ಗ್ಯಾಂಗು, ಇವ್ರದ್ದೆಲ್ಲ ದರೋಡೆಕೋರರ ಗ್ಯಾಂಗು, ಇವರು ಆಟೋದಲ್ಲಿ ಕೂತ್ಕೊಂಡ್ರೆ ಕಿಡ್ನಾಪ್ ಮಾಡ್ಬಿಡ್ತಾರೆ, ರೇಪ್ ಮಾಡಿ ಕೊಲೆ ಮಾಡ್ಬಿಡ್ತಾರೆ, ಧರ್ಮಸ್ಥಳಕ್ಕೆ ಬರೋ ಹುಷಾರು ಅಂತ ಮಾತಾಡಿದ್ರೆ ಯಾರು ಬಿಡ್ತಾರೆ ಹೇಳಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಈ ಹುಡುಗನಿಗೆ ಎದುರಿಗೆ ಯಾರೂ ಇಲ್ಲದೆ ಇದ್ರೆ ಸಿಕ್ಕಾಪಟ್ಟೆ ಧೈರ್ಯ. ಅವಾಗ ಕೇಳ್ಬೇಕು ಇವ್ನ ಡೈಲಾಗ್ಗಳನ್ನ. ಮತ್ತು ಯಾರೆಲ್ಲ ಈ ಕಾಗೆ ಗಿಳಿ ಮತ್ತೆ ಫೋಟೋ ಟಿವಿ ಅಂತ ಮಾಧ್ಯಮಗಳಿಗೆ ಕಿವಿ ಕೊಟ್ಟು ಕೇಳ್ಕೊಳ್ತಾ ಇದ್ರೆ, ಸೊ ಅವ್ರುಗಳು ಕೇಳ್ತಾ ಇರುವಂತದ್ದು, ಅವೋ ಒಬ್ಬನೇ ಇದ್ದಾಗ ಹಿಂಗೆ ಹಾರಾಡ್ತಾನ, ಯಾರಾದ್ರೂ ಎದುರಿಗೆ ಬಂದು ಯಾಕೋ ಅಂದ್ರೆ ಸಾಕು ಗೊಳೋ ಅಂತ ಹೇಳ್ತಾನೆ. ಕೆಳಗೆ ನೋಡಿದ್ರೆ ಪ್ಯಾಂಟ್ ಎಲ್ಲ ಒದ್ದೆ. ನೆನಪಿರ್ಬೇಕು ನಿಮ್ಗೆ, ಈ ಸುಜಾತ ಆಂಟಿ ಅನನ್ಯ ನನ್ನ ಮಗಳಲ್ಲ ಅಂತ ಹೇಳಿ ಆಮೇಲೆ ಉಲ್ಟಾ ಹೊಡೆದು ಅಬೇ ಅಬೇ ಇವ್ರು ನನ್ನ ಎದುರಿಸ್ಬಿಟ್ರು ಅಭಿ ಅಂದಾಗ ಇವನು ಅಮ್ಮ ಅಮ್ಮ ಇವಾಗ ಬರ್ತಿದ್ದೀನಮ್ಮ ಎದುರ್ಕೋಬೇಡಿ ಅಮ್ಮ ನಾನು ಇದೀನಿ ಅಮ್ಮ ಅಂತ ಸುಜಾತ ಮನೆ ಹತ್ರ ಹೋಗಿ ಹಿಂಗೆ ಅಡ್ಡ ದಿಡ್ಡಿ ಮಾತಾಡಿದಾಗ ನಮ್ಮ ಪವರ್ ಟಿವಿ ರಾಕೇಶ್ ಶೆಟ್ರು ಬಂದು ಅದುಮ್ಕೊಂಡಿದ್ರು. ಅವತ್ತು ಹೀಗೆ ಹೋತು ಒಂದೇ ಸಮನೆ ಹೊತ್ತುಬಿಟ್ಟ. ಬಿಟ್ಬಿಡಿ ಸರ್, ಇನ್ಮೇಲೆ ಈ ವಿಚಾರ ತಲೆನೇ ಹಾಕಲ್ಲ, ಎಲ್ಲಾದ್ರೂ ಹೋಗಿ ಬದುಕೋತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಏನ್ ಹೇಳ್ದ ಕೇಳಿಸ್ಕೊಳ್ಳಿ. ತೋರ್ಸಪ್ಪ ನಿನ್ ಮುಖ ತೋರ್ಸು. ಈಗ ಹೇಳಿದ್ದಲ್ಲ ತಟ್ಟಿದೆ ಅಂತ ತೋರ್ಸು, ನಿನ್ ಮುಖ ತೋರ್ಸು. ಪೊಲೀಸವ್ರು ಇದಾರಲ್ವಾ, ನಾಚಿಕೆ ಆಗಲ್ಲ ನಿನ್ಗೆ? ಹಂಗೆ ಹೇಳ್ಬಿಟ್ಟು ಹಿಂಗೆ ಮನೆಗೆ ಬಂದು ಕೂಡಲೇ ಸುರಸ್ಕೊಂಡ್ಬಿಡದ ಇವನು. ಮಾರಿಕೊಂಡ ಮಾಧ್ಯಮ ಹಾಗೆ ಹೀಗೆ ಅಂತ. ಇದಕ್ಕೆ ನಮ್ಮ ಕಡೆ ಅದೇನು ಹೇಳ್ತಾರಪ್ಪ, ಉತ್ತಮ ಪುರುಷ ಅದ್ ಯಾವ್ದ್ರದೋ ಮುಂದೆ ಅಂತ. ಹಂಗಂದ್ರೆ ಇದನ್ನೇನೋಪ್ಪ. ಈ ಮಾರಿಕೊಂಡ ಮಾಧ್ಯಮದ MD ಹತ್ರ, ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಹತ್ರ ನಾನು ಸಾರಿಯನ್ನ ಕೇಳಿದೆ ಅಂತ. ವೀಕ್ಷಕರೇ, ಅವತ್ತು ಸಿಚುಯೇಷನ್ ಆ ರೀತಿ ಇತ್ತು. ಈ ಮಾರ್ಕೊಳ್ಳೋದು ಅಂದ್ರೆ ಅದೇ ನೀವೆಲ್ಲ ಇವಾಗ ಇದಿರಲ್ಲ, ತಿಮ್ರೋಡಿ ಮನೇಲಿ ಟೆಂಟ್ ಹಾಕೊಂಡು ಅವರು ಗಂಜಿ ಕುಡ್ಕೊಂಡು ಆ ಮಟ್ಟಣ್ಣ ಹೇಳ್ದಂಗೆ ವಿಡಿಯೋ ಮಾಡ್ಕೊಂಡು ಒಂದಿಡೀ ಎಡಬಿಡಂಗಿ ಯೂಟ್ಯೂಬರ್ಗಳ ಟೀಮು ಜೀತ ಮಾಡ್ತಿದ್ರಲ್ಲ, ಹಂಗ ಅದೇನಿದ್ರು ನಿಮಗೆ ಸರಿ. ಈ ನಾಯಿ ತಿನ್ನೋ ಬಟ್ಲಿ ಬಾಯಕ್ಕಾಗುತ್ತೆ ಹೇಳಿ, ಹಂಗೆ ತಿಂದು ಹೆಂಗೆಂಗೋ ವಿಡಿಯೋ ಮಾಡಿದ್ದಕ್ಕೆ ಇವಾಗ SID ಅವ್ರು ಹಿಂಗೆ ಕಕ್ಕಿಸ್ತಿರೋದು. ಒಬ್ಬನ್ನೇ ಕರೆದವ್ರಲ್ಲ ಅಂತ ಬೇಜಾರಾಗಬೇಡ. ತಿಮ್ರೋಡಿ ಮನೇಲಿ ಹಂಗುಂಡು ಹಿಂಗೆ ಧರ್ಮಸ್ಥಳದ ಕಡೆ ತಿರ್ಕೊಂಡು ಬೋಗುಳದ ಯಾವ ನಾಯಿನೂ ಬಿಡಲ್ಲ, ಎಲ್ಲವನ್ನೂ ಹಿಡ್ಕೊಂಡು ಬಂದು ನಸ್ಬಂದಿ ಮಾಡ್ತಾರೆ. ನಸ್ಬಂದಿ ಏನು ಗೊತ್ತಾ, ನರ ಕಟ್ ಮಾಡೋದು. ನೀನು ಯಾಕೆ ಫಸ್ಟು ಅಂದರೆ ನೀನು ಒಂಥರ ಎಕ್ಸ್ಟ್ರಾರ್ಡಿನರಿ ಪೀಸು ಕಲಾವಿದ. 50 ರೂಪಾಯಿ ಕೊಟ್ರೆ 500 ರೂಪಾಯಿ ಆ್ಯಕ್ಟಿಂಗ್ ಮಾಡಿದ್ದಲ್ಲ, ಅದಕ್ಕೆ. ಅದೇ ಬಂಗ್ಲೆಗುಡ್ಡ, ಅಸ್ಥಿಪಂಜರ, ಸಂಶೋಧನೆ, .11A ನೆನಪಾಯ್ತಾ? ಅದ್ರ ಸೂತ್ರಧಾರ ನೀನೇ ಅಲ್ಲ, ಅದಕ್ಕೆ ಈ ಸ್ಪೆಷಲ್ ಅಪಿಯರೆನ್ಸ್ ನಿನಗೆ. ಆಮೇಲೆ ಅದು ಯಾರೋ ಸುಮಂತ ಅನ್ನೋ ಹುಡುಗನೂ ಇನ್ವೈಟ್ ಮಾಡಿದ್ದಂತಲ್ಲ ನೀನು. ಈ ಸುಮಂತ ನೀನು ಬಾರೋ ನಮ್ಮ ಜೊತೆಗೆ, ಕೆಲಸ ತುಂಬ ಸಿಂಪಲ್ಲು, ನಮ್ಮ ಮಟ್ಟಣ್ಣ ಹೇಳ್ಕೊಟ್ಟಂಗೆ ವಿಡಿಯೋ ಮಾಡಿದ್ರೆ ನಮ್ಮ ತಿಮ್ರೋಡಿ ಅಂಕಲ್ ಕಾಸು ಕೊಡ್ತಾರೆ, ರೂಮು ಊಟದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅಪ್ಪು ಊಟ ಬಿಡಿ ಬೆಂಕಿ ಪೊಟ್ನ ಅಂತ. ಆಮೇಲೆ ಆ ನಟ ಭಯಂಕರ ಯೂಟ್ಯೂಬರ್ ಸಮೀರನ್ ವಿಡಿಯೋ ವೈರಲ್ ಮಾಡೋದಕ್ಕೆ ಒಂದು 400-500 ಟ್ರೋಲ್ ಪೇಜ್ಗಳು, ಒಂದು 50-60 ತಲೆ ಮಾಸಿದ ಡಿಜಿಟಲ್ ಕ್ರಿಯೇಟರ್ಗಳು ಕೆಲಸ ಮಾಡಿದ್ರಂತೆ. ಅಬ್ಬಬ್ಬಬ್ಬ, ಹಿಂಗೆ ಮಾಡಿದಕ್ಕೆ ಆ ಸಮೀರ ರಾತ್ರೋರಾತ್ರಿ ಹೀರೋ ಆಗಿತ್ತು. ಹಿಂಗೆಲ್ಲ ಅರ್ಧ ರಾತ್ರಿ ಛತ್ರಿ ಮಿಚ್ಚಿದ್ದಕ್ಕೆ ಇವಾಗ ಪೊಲೀಸರು ಹಾಕೊಂಡು ಗುಮ್ತಿರೋದು. ಆಮೇಲೆ ಈ ಸುಮಂತ್ ಮಾತಾಡ್ತಾ ಆ ನ್ಯೂಸ್ ಅಲರ್ಟ್ ಚಂದನ್ ಗೌಡದ್ ಲಾಡಿ ಆಡ್ಬಿಟ್ಟ. ಪಾಪ ಎಲೆಕ್ಷನ್ ನಿಂತು ಸೋದ್ ಬೇಜಾರಲ್ಲಿ ಬುಡೆ ಆಟದಲ್ಲಾದ್ರೂ ಗೆಲ್ಲೋಣ ಅಂತ ಹೋದಂತ ಚಂದನ್ ಗೌಡನಿಗೆ ಅಲ್ಲೂ ಈ ನಾಯ ಸೋಲು. ಜೊತೆಗೆ ಈ ಹುಡುಗ ಸುಮಂತ್ ಬೇರೆ ಚಡ್ಡಿ ಎಳೆಯೋ ಕೆಲಸ ಮಾಡ್ಬಿಟ್ಟ. ಇವಾಗ ಎಲ್ಲ ಬೆತ್ತಲೆ
ಇವಾಗ ಕೇರಳದಲ್ಲಿ ಬುರುಡೆ ಕಥೆನ ಬಣ್ಣ ಕಟ್ಟಿ ಪ್ರಚಾರ ಮಾಡಿದ ಮನಾಫನ್ನು ಯೂಟ್ಯೂಬ್ಗೂ ಕೂಡ SIT ನೋಟಿಸ್ ಕೊಟ್ಬಿಟ್ಟಿದೆಯಂತೆ. ಈ ಮನಾಫ್ ಯಾರಪ್ಪ ಅಂತಂದ್ರೆ ಹೋದ ವರ್ಷ ಅಂಕೋಲಾದ ಹತ್ರ ಶಿರೂರ್ನಲ್ಲಿ ಭೂ ಕುಸಿತ ಆದಾಗ ಒಂದು ಲಾರಿ ಮೇಲೆ ಮಣ್ಣು ಬಿದ್ದು ಅರ್ಜುನ ಅನ್ನೋ ಲಾರಿ ಡ್ರೈವರ್ ಸತ್ತೋಗಿದ್ರು, ನೆನ್ಪಿರ್ಬೇಕು ನಿಮ್ಗೆ. ಆ ಲಾರಿ ಓನರೇ ಈ ಮನಾಫ್. ಅವಾಗ ಡ್ರೈವರ್ ಅರ್ಜುನ್ ಹೆಸರಲ್ಲಿ ದೇಣಿಗೆ ಎತ್ತಿ ಅವ್ರ ಮನೆಯವ್ರಿಗೂ ಕೊಡದೆ ಮುಂಡಾ ಮೋಚಿ ಹೊಟ್ಟೆ ತುಂಬಿಸ್ಕೊಂಡು ಕದಿ ಮನೆ ಈ ಮನಾಫ್. ಇನ್ನು ನಮ್ಮ ಒಡನಾಡಿ ಸ್ಟ್ಯಾನ್ಲಿ ಅಂಕಲ್ ನೋಡಿದ್ರೆ ಇಡೀ ಬರಲಿ, ನೋ ಪ್ರಾಬ್ಲಮ್, ಆ ಲೇಡಿಗೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ, ನನಗೇನೋ ಗೊತ್ತು, ಆದರೆ ನಾನು ಏನೋ ಹೇಳಲ್ಲ ಅಂತ ಏನೇನೋ ಮಾತಾಡ್ತಿದೆ. ನಮ್ಮ ಶೋಭಕ್ಕನ್ನು ನೋಡಿದ್ರೆ ಖುಷಿ ಆಗುತ್ತೆ. ಇಂಥವನ್ನೆಲ್ಲ ಕೂರಿಸ್ಕೊಂಡು ಅದೆಷ್ಟು ಚೆನ್ನಾಗಿ ಬಾಯ್ಬಿಡಿಸ್ತಾರೆ. ಆಮೇಲೆ ಈ ಸೌಜನ್ಯ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಸಂತೋಷ್ ರಾವ್ ಪರ ನಿಂತಿರೋ ಹೋರಾಟಗಾರರು, ಅವ್ರ ಬಾಲ ಹಿಡ್ಕೊಂಡು ಓಡಾಡೋ ಹಿಂಬಾಲಕರು, ಇವರನ್ನೆಲ್ಲ ಮೆಚ್ಕೊಂಡು ನಮಗೆಲ್ಲ ಕೆಟ್ಟ ಕಮೆಂಟ್ ಮಾಡೋ ಬಾಲಂಗೋಚಿಗಳು ಇವಾಗ ಮತ್ತೆ ಅದೇ ಹಳೆ ಕ್ಯಾಸೆಟ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲ ಕಣ್ರಯ್ಯ, ಸೌಜನ್ಯ ನ್ಯಾಯ ಸಿಗ್ಬೇಕು ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಇವಾಗ. ಅಂದರೆ ಸರ್ಕಾರ ಅಕ್ವಿಟಲ್ ಕಮಿಟಿ ಯಾಕೆ ಮಾಡಲಿಲ್ಲ ಅಂತಾರೆ ಅಂತ ಪೆಂಗ್ ಅಂತಾರ ಕ್ವಶನ್ ಕೇಳ್ತಾರೆ. ಅಕ್ವಿಟಲ್ ಕಮಿಟಿನೂ ಆಗಿದೆ ಕಣ್ರಯ್ಯ, ಆದರೆ ಈ ಗ್ಯಾಂಗು ಆಗಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ತಿರುಗ್ತಿದೆ. ಅಂದರೆ ಇವರು ಸವಾಸ ಬೇಡ ಅಂದ್ಕೊಂಡು ಸೌಜನ್ಯ ತಾಯಿ ಕುಸುಮಾವತಿ ಅವರಿಗೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ ಮೇಡಮ್, ದುಡ್ಡು ಕಸಿ ತಲೆ ಕಳಿಸ್ಕೊಬಿಡಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದರೆ ಅವರು ನೋ ಅಂತಿದ್ದಾರೆ, ನಮ್ಮ ಹತ್ರ ರಾಜಕೀಯ ತರಬೇಡಿ ಅಂತಿದ್ದಾರೆ. ಆಮೇಲೆ ಅವರೇ ರಾಜಕಾರಣಿಗಳನ್ನ ಹುಡುಕೊಂಡು ಹೋಗ್ತಾ ಇರ್ತಾರೆ. ಏನು ಮಾಡೋದು? ಇನ್ನೊಂದು ವಿಷಯ ಏನು ಗೊತ್ತಾ, ಈ ಬುಡೆ ಬಡ್ಡಿ ಮಕ್ಕಳು ಸೌಜನ್ಯ ಅನ್ನೋ ಹೆಣ್ಣು ಮಗುವಿನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಬಿಡೋದಿಲ್ಲ, ಬಿಟ್ಟರೆ ಇವ್ರ ಜೋಳಿಗೆ ತುಂಬೋದಿಲ್ಲ. ಇವರ ಅಷ್ಟು 420 ಆಟಗಳೆಲ್ಲ ಬೀದಿಗೆ ಬಂದರೂ ಕೂಡ ತಲೆಯಲ್ಲಿ ಬರೀ ಸಗಣಿಯ ತುಂಬಿಕೊಂಡ್ರೆ ಒಂದಷ್ಟು ಜನಕ್ಕೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಜೊತೆಗೆ ಈ ಇಡೀ ಸಂಚನ್ನು ನೋಡ್ತಿದ್ರೆ ನಮ್ಮ ಧರ್ಮ ಕ್ಷೇತ್ರದ ವಿರುದ್ಧ ನಡೆದಿರೋ ಷಡ್ಯಂತ್ರದ ಬೇರುಗಳ ಆಳ ತುಂಬ ಡೀಪ್ ಇದೆ. ಇದು SIT ವ್ಯಾಪ್ತಿನೂ ಮೀರಿದ್ದು ಅನ್ನೋದು ಸ್ಪಷ್ಟ ಆಗ್ತಿದೆ. ಅದಕ್ಕೆ ಎಲ್ಲರೂ ಈಗ NIA ತನಿಖೆ ಆದ್ರೆ ಒಳ್ಳೇದು ಅಂತ ವಾದ ಮಾಡ್ತಿದ್ದಾರೆ. ಇದಾಗಬೇಕು. ಈ ಮಟ್ಟಣ್ಣ, ತಿಮ್ರೋಡಿ, ತಮ್ಮಣ್ಣ, ಜಯಂತು, ಸಮೀರ, ಒದಿಕ್ಯಾತ, ಗಾಂಪ, ಇನ್ನೊಂದಷ್ಟು ನಾಯಿನರಿಗಳು ಜೈಲಿಗೆ ಹೋಗೋದು ಫಿಕ್ಸು. ಆದರೆ ಇವ್ರನ್ನ ಮುಂದೆ ಬಿಟ್ಟು ಆಟ ಕಟ್ತಿರೋರು ಮುಖಗಳು ಹೊರಗೆ ಬರಬೇಕು ಅಂದರೆ NIA ಎಂಟ್ರಿ ಆಗಲೇಬೇಕು.